ಶಿವ ರಾಜ್ಕುಮಾರ್ ಕನ್ನಡ ಚಿತ್ರರಂಗದ ಅತ್ಯಂತ ಜನಪ್ರಿಯ ಮತ್ತು ಗೌರವಾನ್ವಿತ ನಟರಲ್ಲಿ ಒಬ್ಬರು. ಹ್ಯಾಟ್ರಿಕ್ ಹೀರೋ ಎಂದು ಪ್ರಸಿದ್ಧರಾದ ಶಿವರಾಜ್ಕುಮಾರ್ ಅವರು ತಮ್ಮ ಮೊದಲ 3 ಚಿತ್ರಗಳು ಯಶಸ್ವಿಯಾಗಿದ್ದರಿಂದ ಈ ಬಿರುದನ್ನು ಪಡೆದರು. ಅವರು ಜನಪ್ರಿಯ ನಟ ಜೋ ರಾಜ್ಕುಮಾರ್ ಅವರ ಹಿರಿಯ ಪುತ್ರರಾಗಿದ್ದು, ತಮ್ಮದೇ ಆದ ವಿಭಿನ್ನ ಅಭಿನಯ ಶೈಲಿಯಿಂದ ಕನ್ನಡ ಸಿನಿ ಪ್ರೇಕ್ಷಕರ ಹೃದಯ ಗೆದ್ದಿದ್ದಾರೆ. ಶಿವರಾಜ್ಕುಮಾರ್ ಅವರು 1962 ಜುಲೈ 12ರಂದು ಚೆನ್ನೈನಲ್ಲಿ ಜನಿಸಿದರು. ಅವರ ಮೂಲ ಹೆಸರು ನಾಗರಾಜು ಶಿವರಾಜ್ಕುಮಾರ್. ಬಾಲ್ಯದಿಂದಲೇ ಕಲೆಯತ್ತ ಆಸಕ್ತಿ ಹೊಂದಿದ್ದ ಅವರು ನಟನೆಯಲ್ಲಿ ಪರಿಣತಿ ಗಳಿಸಲು ಮದ್ರಾಸ್ ಯೂನಿವರ್ಸಿಟಿಯಲ್ಲಿ ಶಿಕ್ಷಣ ಪಡೆದು ನಂತರ ಅಭಿನಯ ತರಬೇತಿಯನ್ನು ಪಡೆದರು. 1986ರಲ್ಲಿ ಬಿಡುಗಡೆಯಾದ ಆನಂದ ಚಿತ್ರದ ಮೂಲಕ ಅವರು ನಾಯಕನಾಗಿ ಕನ್ನಡ ಚಿತ್ರರಂಗಕ್ಕೆ ಪ್ರವೇಶಿಸಿದರು. ಈ ಚಿತ್ರ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಂಡಿತು. ನಂತರ ಎ ರಥ ಸಪ್ತಮಿ ಮತ್ತು ಮನ ಮೇಲೆ ಮಾನಸ ಸಿನಿಮಾಗಳು ಕೂಡ ಭರ್ಜರಿ ಯಶಸ್ಸು ಕಂಡವು. ಈ 3 ಹಿಟ್ ಸಿನಿಮಾಗಳಿಂದ ಅವರು ಹ್ಯಾಟ್ರಿಕ್ ಹೀರೋ ಎಂಬ ಹೆಸರನ್ನು ಗಳಿಸಿದರು. ಅವರ ಅಭಿನಯದಲ್ಲಿ ವಿವಿಧ ಪಾತ್ರಗಳ ವೈವಿಧ್ಯತೆ ಕಾಣಬಹುದು. ಆಕ್ಷನ್, ರೊಮ್ಯಾಂಟಿಕ್, ಫ್ಯಾಮಿಲಿ ಡ್ರಾಮಾ ಎಲ್ಲಾ ಕ್ಷೇತ್ರಗಳಲ್ಲೂ ಅವರು ತಮ್ಮ ಛಾಪು ಮೂಡಿಸಿದ್ದಾರೆ. ಶಿವರಾಜ್ಕುಮಾರ್ ಅವರ ಪ್ರಮುಖ ಸಿನಿಮಾಗಳಲ್ಲಿ ಓಂ, ಜನ್ಮದ ಜೋಡಿ, ಆಕ್ 47, ಜೋಗಿ, ಮುಫ್ತಿ ಮುಂತಾದವು ಪ್ರಮುಖವಾಗಿವೆ. ಓಂ ಚಿತ್ರದಲ್ಲಿ ಅವರು ಮಾಡಿದ ಪಾತ್ರ ಇನ್ನೂ ಜನಮನದಲ್ಲಿ ಉಳಿದಿದೆ. ಈ ಚಿತ್ರವನ್ನು ಉಪೇಂದ್ರ ನಿರ್ದೇಶಿಸಿದ್ದರು. ಜೋಗಿ ಚಿತ್ರವು ಅವರ ಕರಿಯರ್ನಲ್ಲಿ ಮತ್ತೊಂದು ಮೈಲಿಗಲ್ಲಾಗಿದೆ. ಅವರು ಕೇವಲ ನಟನೆಯಲ್ಲದೆ ನೃತ್ಯದಲ್ಲಿಯೂ ಬಹಳ ಪಟು. ಅವರ ಶಕ್ತಿಯುತ ಡ್ಯಾನ್ಸ್ ಸ್ಟೈಲ್ ಯುವಕರಿಗೆ ಪ್ರೇರಣೆ. ವರ್ಷಗಳ ಕಾಲ ಚಿತ್ರರಂಗದಲ್ಲಿ ಸಕ್ರಿಯವಾಗಿದ್ದರೂ ಕೂಡ ತಮ್ಮ ಉತ್ಸಾಹ ಮತ್ತು ಶ್ರಮವನ್ನು ಕಡಿಮೆ ಮಾಡದೆ ನಿರಂತರವಾಗಿ ಉತ್ತಮ ಸಿನಿಮಾಗಳನ್ನು ನೀಡುತ್ತಿದ್ದಾರೆ. ಶಿವರಾಜ್ಕುಮಾರ್ ಅವರು ಹಲವು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಸೇರಿದಂತೆ ಹಲವಾರು ಗೌರವಗಳು ಅವರಿಗೆ ಲಭಿಸಿವೆ. ಅವರು ತಮ್ಮ ಸರಳ ಸ್ವಭಾವ ಮತ್ತು ಸಹನಟರೊಂದಿಗೆ ಹೊಂದಿಕೊಳ್ಳುವ ಗುಣದಿಂದಲೂ ಪ್ರಸಿದ್ಧರಾಗಿದ್ದಾರೆ. ವೈಯಕ್ತಿಕ ಜೀವನದ ಬಗ್ಗೆ ಮಾತನಾಡುವುದಾದರೆ ಅವರು ಗೀತಾ ಅವರೊಂದಿಗೆ ವಿವಾಹವಾಗಿದ್ದಾರೆ. ಗೀತಾ ಅವರು ಮಾಜಿ ಮುಖ್ಯಮಂತ್ರಿ ಎಸ್. ಬ್ಯಾಂಗರಪ್ಪ ಅವರ ಪುತ್ರಿ. ಕುಟುಂಬ ಜೀವನದಲ್ಲಿ ಅವರು ಸರಳ ಮತ್ತು ಮೌಲ್ಯಗಳನ್ನು ಪಾಲಿಸುವ ವ್ಯಕ್ತಿಯಾಗಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿಯೂ ಶಿವರಾಜ್ಕುಮಾರ್ ಅವರು ಹೊಸತನದ ಪಾತ್ರಗಳನ್ನು ಸ್ವೀಕರಿಸುತ್ತಾ ತಮ್ಮ ಅಭಿಮಾನಿಗಳಿಗೆ ವಿಭಿನ್ನ ಅನುಭವವನ್ನು ನೀಡುತ್ತಿದ್ದಾರೆ. ಮುಫ್ತಿ ಚಿತ್ರದ ಭೈರವ ಪಾತ್ರವು ಅವರ ನಟನಾ ಸಾಮರ್ಥ್ಯವನ್ನು ಮತ್ತೊಮ್ಮೆ ಸಾಬೀತುಪಡಿಸಿದೆ. ಒಟ್ಟಾರೆ ಶಿವರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗದ ಅಮೂಲ್ಯ ರತ್ನ. ಅವರ ಪರಿಶ್ರಮ, ಪ್ರತಿಭೆ ಮತ್ತು ಶ್ರದ್ಧೆ ಅವರನ್ನು ಇಂದಿಗೂ ಟಾಪ್ ನಟರ ಸಾಲಿನಲ್ಲಿ ನಿಲ್ಲಿಸುತ್ತಿದೆ. ಮುಂದಿನ ದಿನಗಳಲ್ಲಿಯೂ ಅವರು ಇನ್ನಷ್ಟು ಯಶಸ್ಸು ಸಾಧಿಸಲಿ ಎಂಬುದು ಅವರ ಅಭಿಮಾನಿಗಳ ಆಶಯ.